ಸಿಬ್ಬಂದಿ ಕೊರತೆ ಯಾವತ್ತು ಡಿಪಾರ್ಟ್ಮೆಂಟಲ್ಲಿ ಓವರಾಲ್ ಪಿಕ್ಚರ್ ನೋಡಿದಾಗ ಒಂದು 18ರಿಂದ 20%, 25% ನಾವು ಪ್ರತಿ ಸಾರಿನೂ ನಮ್ಮದು ಸಿಬ್ಬಂದಿ ಇದ್ದೇ ಇರುತ್ತೆ. ಯಾಕಂದರೆ ರಿಕ್ರೂಟ್ಮೆಂಟು, ರಿಟೈರ್ಮೆಂಟು ಅದು ಆನ್ಗೋಯಿಂಗ್ ಪ್ರಕ್ರಿಯೆ. ಅದು ಸಿಬ್ಬಂದಿ ಕೊರತೆ ನೆಪ ಯಾವುದೇ ಕೆಲಸಕ್ಕೂ ನಾವು ಇಲಾಖೆ ಹೇಳೋಕ್ಕೆ ಬರೋದಿಲ್ಲ, ನಾವು ಹೇಳೋದಿಲ್ಲ. ಆದರೆ ಇದರಲ್ಲಿ ತಮಗೆ ಗಮನಕ್ಕೆ ತರೋದು ಇಚ್ಛೆ ಅಂತ ಹೇಳಿದರೆ, ಈ ಸಿಂಥೆಟಿಕ್ ಡ್ರಗ್ಸ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಮಗೆ ಮೋಸ್ಟ್ಲಿ ಇದು ಆ್ಯಸ್ ಪರ್ NCB ಡೇಟಾ ಇದು ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್, ಹರಿಯಾಣ 4 ಸ್ಟೇಟ್ಗಳು ಅರಾವಳಿ ಬೆಲ್ಟಲ್ಲಿ ಜಾಸ್ತಿ ಇದ್ದಾವೆ. ಅಲ್ಲಿ ಯಾರೋ ಒಬ್ಬ ಅರೆಸ್ಟ್ ಆದನು, ಅವ್ನ ನೆಂಟ್ರಿಗೆ ಯಾರೋ ಇಲ್ಲಿ ಒಬ್ಬರಿಗೆ ಫೋನ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದ ಅಂತ ಅದು ಪ್ರಾಥಮಿಕ ಮಾಹಿತಿ ಇದೆ. ಅದ್ರ ಮೇಲೆ ಅವರು ಅಲ್ಲಿ ಅರೆಸ್ಟ್ ಆದವ್ರಿಗೆ ಕ್ವಶನ್ ಮಾಡಿದಾಗ ನಮ್ಮ ನೆಂಟರು ಯಾರಿದ್ದಾರೆ ಅಂದಾಗ ಅವರು ಆ ನೆಂಟರನ್ನ ಹುಡ್ಕೊಂಡು ಇಲ್ಲಿ ಬಂದು ಅದು ಫ್ಯಾಕ್ಟ್ರಿ ಆ ಥರ ಪತ್ತೆ ಆಗಿದ್ದದು. ಅದಾದಮೇಲೆ ನಮ್ಮವರು ಕೂಡ ರೇಡ್ ಮಾಡಿ ಒಂದು ಪಿರಿಯಾಪಟ್ಟಣದಲ್ಲಿ ಮತ್ತು ಇನ್ನೊಂದು ಮೈಸೂರು ಗ್ರಾಮಾಂತರದಲ್ಲಿ ಇನ್ನೊಂದು ಅದೇ ಥರ ರಾಜಸ್ಥಾನೀಸ್ ನೆಂಟರುಗಳು ಯಾರು ಇಲ್ಲಿ ಬಂದು ಸ್ಮಾಲ್ ಇಂಡಸ್ಟ್ರೀಸ್ ಸೆಟಪ್ ಮಾಡಿದ್ರೆ ಅವನು ಕೂಡ ನಾವು ಕೂಡ ಪತ್ತೆ ಮಾಡಿದ್ದೀವಿ. ಅದೇ ರೀತಿ ನಮ್ಮವರು ಕೂಡ ಈ ಹೊರಗಡೆಯಿಂದ ಏನು ಸಿಂಥೆಟಿಕ್ ಡ್ರಗ್ ಬರ್ತದೆ ಅದನ್ನು ಕೂಡ ಮೂಲ ಹುಡ್ಕೊಂಡು ಹೋದಾಗ ಅದೆಲ್ಲ ನೋಯ್ಡಾ, ರಾಜಸ್ಥಾನ, ಹರಿಯಾಣ, ಮಧ್ಯಪ್ರದೇಶ ಮತ್ತು ಗುಜರಾತ್ ಬಾರ್ಡ್ರ್ ಇಲ್ಲೆಲ್ಲ ಬರ್ತಾ ಇದ್ದಾವೆ ಅವು. ಹಾಗಾಗಿ ನಾವು ಹೋಗಿ ಬೇರೆ ಕಡೆ ಹಿಡಿದು ಬೇರೆಯವ್ರು ಹೋಗಿ ನಾವು ನಮ್ಮಲ್ಲಿ ಬಂದು ಹಿಡಿದು ಇಂಡಿಯಾ ದೇಶದ ಪೊಲೀಸ್ ವ್ಯವಸ್ಥೆಯಲ್ಲಿ ಸರ್ವೇ ಸಾಮಾನ್ಯ. ಇದನ್ನು ನಾವು ಅದಕ್ಕೆ ಇಲ್ಲಿ ಸ್ಥಳೀಯರಿಗೆ ಎಲ್ಲರಿಗೂ ನಾವು ಎಲ್ಲ ಪೊಲೀಸ್ ಠಾಣೆಗಳಿಗೆ ಎಲ್ಲರಿಗೂ ನಾವು ಯಾವ ರೀತಿ ಡ್ರಗ್ಸ್ ಘಟಕಗಳನ್ನ ಪತ್ತೆ ಮಾಡಬೇಕು ಮತ್ತು ಅವಕ್ಕೆ ಯಾವ ರೀತಿ ಅದನ್ನು ನೀವು ಬೀಟ್ಗೆ ಹೋದಾಗ ಯಾವ ರೀತಿ ಅದನ್ನು ನಿಗಾ ಇಡಬೇಕು ಅದ್ರ ಬಗ್ಗೆ ಎಲ್ಲ ಮಾರ್ಗಸೂಚನೆ ಕೊಟ್ಟಿದ್ದೀವಿ. ಸ್ವಲ್ಪ ಟ್ರೈನಿಂಗ್ಗಳು ಕೂಡ ಕೊಡ್ತಾಯಿದ್ವಿ ನಾವು. ಯಾಕಂದರೆ ಇವರು ಪ್ರತಿ ಸರಿ ಬೀಟ್ಗೆ ಹೋದಾಗ ಬರೀ ನಾರ್ಮಲ್ ಬೀಟ್ ಮಾಡ್ಕೊಂಬರ್ತಾರೆ ಬಿಟ್ಟರೆ ಈ ಥರ ಡ್ರಗ್ ರಿಲೇಟೆಡ್ ಫ್ಯಾಕ್ಟ್ರಿಗಳು ಅದು ಇದು ಬಗ್ಗೆ ನಿಗಾ ನಮ್ಮವ್ರಿಗೆ ಅಷ್ಟು ಅರಿವಿನ ಕೊರತೆನೂ ನಮಗೆ ಈ ಒಂದು ಕಾರಣ ಅಂತ ನಮಗೆ ಅನಿಸಿದೆ. ಹಾಗೆ ಅವ್ರಿಗೂ ಕೂಡ ಹೆಚ್ಚಿನ ಟ್ರೈನಿಂಗ್ ನಾವು ಕೊಡ್ತಾಯಿದ್ದೀವಿ.